ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಪ್ರಮುಖರ ಜೊತೆಯಲ್ಲಿ ಬೆಂಗಳೂರಲ್ಲಿ ಸಭೆ ಕೂಡ ಆಯಿತು. ಆ ಸಭೆಯಲ್ಲಿ ನಾನು ಕೂಡ ಇದ್ದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಮೊದಲನೇ ಸೆಷನ್ ಅಂದರೆ ಶುಕ್ರವಾರದವರೆಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ, ಅದರಲ್ಲಿ ಒಂದು ಈ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂಗೆ, ನೀರಾವರಿ ಸಂಬಂಧಪಟ್ಟ ಹಾಗೆ, ರೈತರುಗಳ ಸಮಸ್ಯೆ ಅತಿವೃಷ್ಟಿ ಆದಾಗ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸದೇ ಇರತಕ್ಕಂಥದ್ದು. ಸೊ ಈ ವಿಚಾರಗಳ ಬಗ್ಗೆ ನಾವು ಆದ್ಯತೆ ಮೇರೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಮತ್ತು ಈ ಭಾಗದ ಶಾಸಕರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿದೆ. ಮುಂದಿನ ಸೋಮವಾರದಿಂದ ಉಳಿಕೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡ್ತೀವಿ. ನಾಳೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಅಧಿವೇಶನ ನಡೀತಾ ಇರೋದ್ರಿಂದ ಈ ಭಾಗದ ರೈತರ ಸಮಸ್ಯೆಗಳನ್ನು ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ನಾಳೆ ಬಹಳ ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ನಾವು ಎಲ್ಲ NDA ಶಾಸಕರು ಅದರಲ್ಲಿ ಭಾಗವಹಿಸ್ತೀವಿ. ಸರ್, ಈಗ ಸಿಎಂ ಉದ್ಘಾಟನೆ ನಡೀತಾ ಇದೆ. ಇದೇ ಹೊತ್ತಿನಲ್ಲಿ ಸಿದ್ದು ಅವರು ಪಂಜಾಬಲ್ಲಿ ಅವ್ರ ವೈಫ್ ಒಂದು ಅಲಿಗೇಷನ್ ಮಾಡಿದ್ದಾರೆ. 500 ಕೋಟಿ ಕೊಟ್ಟರೆ ಸಿಎಂ ಸ್ಥಾನ ಕೊಡ್ತಾರೆ. ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಬಿಜೆಪಿ ಆರೋಪ ಮಾಡಿದ್ದಾರೆ. ಯಾಕಂದ್ರೆ ಅವರು ಹೇಳಿರ್ತಕ್ಕಂಥ ನಿಜ. ಅವರ ಸಿದ್ದು ಅವರ ಮನೆಯವರಿಗೆ 500 ರೂಪಾಯಿ ಕೊಟ್ಟು ಮಾತಾಡಿದ್ವಿ, 500 ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ ಅಂತೇಳಿ. ಇನ್ನು ಕಾಂಗ್ರೆಸ್ಸಿನ ಆ ಮುಖಂಡರು ಹೇಳಿದಾಗ ಇಲ್ಲಿನಲ್ದೇನು ಭಾಳ ವ್ಯತ್ಯಾಸ ಏನು ಇರೋದಿಲ್ಲ. ಅದರಲ್ಲಿ ಇಲ್ಲೆಲ್ಲ ಕೂಡ ಕುದುರೆ ವ್ಯಾಪಾರ ಅಲ್ಲ, ಬೇರೆ ಥರದ ವ್ಯಾಪಾರನೂ ನಡೀಬೋದು. ಇಲ್ಲ ಅಂತಂದರೆ ಇಷ್ಟು ಭಾಳ ಬಲವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾತು ಕೊಟ್ಟವರೋ ಇಲ್ವೋ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಭಾಳ ದೊಡ್ಡ ಪೈಪೋಟಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಭ್ರಷ್ಟಾಚಾರಕ್ಕೆ ಭಾಳ ದೊಡ್ಡ ಒಂದು ದಾರಿ ಆಗಿರ್ತಕ್ಕಂಥದ್ದು ಬಹುಶಃ ಈ ಮುಖ್ಯಮಂತ್ರಿ ಸ್ಥಾನ ಅಂತಕ್ಕಂಥದ್ದು ನನ್ನ ಭಾವನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.